ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ. ಇವತ್ತಿನ ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇವತ್ತಿನ ಲಾಗ್ ಸ್ಪೆಷಲ್ ಏನಂತಂದ್ರೆ, ಚೆರಿ ಸ್ಕೂಲ್ನಾಗ ಮದರ್ಸಿಗೆ ಅಂಥೇಳಿ ಸ್ಪೆಷಲ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡ್ಯಾರ. ಏನಂತಂದ್ರೆ ರಂಗೋಲಿ ಕಾಂಪಿಟೇಷನ್ ಮತ್ತು ಕುಕ್ ವಿದೌಟ್ ಫೈಯರ್ದ ಕಾಂಪಿಟೇಷನ್ ಐತಿ. ಸೊ ನಾನು ಕುಕ್ ವಿದೌಟ್ ಫೈಯರ್ನಾಗ ಪಾರ್ಟಿಸಿಪೇಟ್ ಮಾಡಿದ್ದೆ, ಬಟ್ ಅವ್ರ ಕ್ಲಾಸ್ ಟೀಚರ್ ನನ್ನ ರಂಗೋಲಿ ಕಾಂಪಿಟೇಷನ್ನಾಗೂ ಹೆಸರು ತೊಗೊಂಡಾರ. ಸೊ ಎರಡೂದ್ರಾಗೂ ಪಾರ್ಟಿಸಿಪೇಟ್ ಮಾಡತ್ತೀನಿ. ಆಲ್ರೆಡಿ ಟೈಮ್ 9:50 ಆಗೈತಿ. 10 o'clock ಈಗ ಸ್ಕೂಲ್ನಾಗ ಇರ್ಬೇಕಂತ ಹೇಳಲ್ಲ, ಇನ್ನೂ ಮನ್ಯಾಗದೀನಿ. ಲಾಸ್ಟ್ 2 ಡೇಸಿಂದ ಪ್ರಿಪ್ರೇಷನ್ ಮಾಡೀನಿ. ನಿನ್ನೆ ನೈಟ್ವರೆಗೂ ಪ್ರಿಪ್ರೇಷನ್ ಮಾಡೀನಿ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಬರ್ರಿ ಸ್ಕೂಲ್ನಾಗ ಸಿಗ್ತೇನಂತ ಹೆಂಗೆ ರಂಗೋಲಿ ಹಾಕೀನಿ. ನಾನು ಪ್ರೋ ಇಲ್ಲ ರಂಗೋಲಿ ಹಾಕೋದ್ರಾಗ, ಬಟ್ ಹಾಕ್ತೀನಿ. ಮನೆ ಮುಂದೆಲ್ಲ ಹಾಕೋದು ಓಕೆ, ಬಟ್ ಕಾಂಪಿಟೇಷನ್ನಾಗ ಪಾರ್ಟಿಸಿಪೇಟ್ ಮಾಡೋದಂದ್ರೆ ಸ್ವಲ್ಪ ನನಗೂ ಡುಗುಡುಗುಡುಗು ಅನ್ನತೈತಿ. ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಕಾಂಪಿಟೇಷನಿಗೆಲ್ಲ ಪಾರ್ಟಿಸಿಪೇಟ್ ಮಾಡತ್ತೀನಿ. ಸೊ ಹಾಗಾಗಿ ಬರ್ರಿ ರಂಗೋಲಿ ಹೆಂಗೆ ಹಾಕ್ತೀನಿ, ಫೈಯರ್ ಇಲ್ದ ಫುಡ್ ಹೆಂಗೆ ಮಾಡ್ತೀನಿ, ಏನೇನೆಲ್ಲ ಮಾಡ್ತೀನಿ, ಸ್ಕೂಲ್ನಾಗ ಏನೇನೆಲ್ಲ ಆಗ್ತೈತಿ, ಏನೇನೆಲ್ಲ ಫನ್ ಆಗ್ತೈತಿ ಅನ್ನೋದನ್ನು ನೆಕ್ಸ್ಟ್ ನೋಡ್ಕೊತ ಹೋಗೋಣಂತ. ಸ್ಟೇ ಟ್ಯೂನ್ನಾಗಿರ್ರಿ, ಸ್ಕೂಲ್ನಾಗ ಸಿಗ್ತೇನಂತ. ಸೊ ಸ್ಕೂಲಿಗೆ ಹೋದ್ಮೇಲೆ ಸ್ಕೂಲ್ ಟೆರಸ್ ಮೇಲೆ ರಂಗೋಲಿ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದರು. ಅಲ್ಲಿ ಹೋದ್ಮೇಲೆ ನಮ್ಗೆ ಸಪ್ರೇಟಾಗಿ ಒಂದೊಂದು ಬಾಕ್ಸ್ ಪ್ರಿಪೇರ್ ಮಾಡಿದರು. ಅವ್ರವ್ರ ನಂಬರ್ ಮೇಲೆ ಅವರಿಗೆ ಪೊಸಿಷನ್ನ ಕೊಟ್ಟರು. ನೆಕ್ಸ್ಟು ಗೆಸ್ಟ್ ಎಲ್ಲ ಬಂದಮೇಲೆ ಕಾಂಪಿಟೇಷನ್ನ ಸ್ಟಾರ್ಟ್ ಆಯ್ತು. 10 ಗಂಟೆ ಅಂದ್ರೆ 10 ಗಂಟೆಗೆ ಸ್ಟಾರ್ಟ್ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಎಲ್ಲ ಗೆಸ್ಟ್ಸು ಬರಬೇಕು. ಸೊ ಹಾಗಾಗಿ ಗೆಸ್ಟ್ ಅಂದರೆ ಜಡ್ಜಸ್ ಬಂದಮೇಲೆ ಸ್ಕೂಲ್ ಟೀಚರ್ಸು ಜಡ್ಜಸ್ನೆಲ್ಲ ಇಂಟ್ರಡ್ಯೂಸ್ ಮಾಡಿ ಕೊಟ್ಟರು. ಯಾವ ಜಡ್ಜು, ಅವ್ರ ಹೆಸರೇನು, ಅವರು ಏನು ಕೆಲಸ ಮಾಡ್ತಾರೋ ಏನು, ಫರ್ದರ್ ಎಲ್ಲ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಮಾಡಿದರು. ಮತ್ತು ಅವ್ರನ್ನೆಲ್ಲ ಈ ಕಾಂಪಿಟೇಷನ್ಗೆ ಆ್ಯಸ್ ಅ ಜಡ್ಜ್ ಆಗಿ ವೆಲ್ಕಮ್ ಮಾಡಿಕೊಂಡ್ರು. ನೆಕ್ಸ್ಟು ರಂಗೋಲಿ ಕಾಂಪಿಟೇಷನ್ನಾಗ ಏನೇನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಾವೆ ಅಂಥೇಳಿ ಸ್ಕೂಲ್ ಟೀಚರ್ಸು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ನಮಗೆ ಟೈಮ್ ಲಿಮಿಟ್ನ ಕೊಟ್ಟರು. 45 ಮಿನಿಟ್ಸ್ ಟೈಮ್ ಲಿಮಿಟ್ ಇತ್ತು. ಅಷ್ಟರಲ್ಲಿ ಚೆಂದಾಗಿ ರಂಗೋಲಿ ಮಾಡಬೇಕು, ಚೆಂದಾಗಿ ಕಲರಿಂಗ್ ಹಾಕಬೇಕು ಮತ್ತು ಪರ್ಫೆಕ್ಷನ್ ಇರಬೇಕು ಅಂತ ಹೇಳಿದರು. ನಾನು ಮುಂಚೆನೇ ನಿಮಗೆ ಹೇಳ್ದಂಗೆ ನಾನೇನು ರಂಗೋಲಿದಾಗ ದೊಡ್ಡ ಪ್ರೋ ಇಲ್ಲ, ನಾನು ಭಾಳ ಖರಾಬ್ ರಂಗೋಲಿ ಹಾಕ್ತೀನಿ. ಬಟ್ ಏನೋ ಒಂದು ಖುಷಿ ಇರ್ತೈತಲ್ಲ, ನಾವು ಪಾರ್ಟಿಸಿಪೇಟ್ ಮಾಡೀವಿ ಕಾಂಪಿಟೇಷನ್ನಾಗ ಅಂತ ಹೇಳಿ, ಹಾಗಾಗಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಫನ್ನ ಮಜಾ ಇರ್ತೈತಿ. ಸ್ಕೂಲ್ನಾಗ ಎಲ್ಲರ ಮದರ್ಸು ಮಾಡ್ತಿರ್ತಾರೆ, ನಾನು ಮಾಡಿಲ್ಲ ಅಂದರೆ ಚರಿಗೆ ಹರ್ಟ್ ಆಗ್ತೈತಿ ಅನ್ನೋದು ಒಂದು ಇಂಟೆನ್ಷನ್ ಇರ್ತೈತಲ್ಲ. ಸೊ ಹಾಗಾಗಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಟೋಟಲಿ ಮಜಾ ಮಾಡಿದ್ವಿ. ಸೊ ಇಲ್ಲೇ ನಮಗೆಲ್ಲ ಪೊಸಿಷನ್ ಕೊಟ್ಟರು, ಎಕ್ಸ್ಪ್ಲೇನ್ ಮಾಡಿದರು. ನೆಕ್ಸ್ಟ್ ಈಗ ಸ್ಟಾರ್ಟ್ ಮಾಡೋಣಂತ ರಂಗೋಲಿ ಹಾಕಕ್ಕೆ. ಬರ್ರಿ ನಾನು ಹೆಂಗೆ ರಂಗೋಲಿ ಹಾಕೇನಿ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಫೈನಲಿ ಟೀಚರ್ಸ ಮತ್ತು ಜಡ್ಜಸ್ ನಮಗೆಲ್ಲ ವಿಶ್ ಮಾಡಿ ರಂಗೋಲಿನ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಟೈಮು ಸ್ಟಾರ್ಟಪ್ ಅಂತ ಹೇಳಿದರು. ನರ್ವಸ್ನೆಸ್ ಜಾಸ್ತಿ ಹಾಕ್ಕೊಂತನ ಹೊಂಟಿತ್ತು, ಬಟ್ ಏನೋ ಮಜಾ ಬರತ್ತಿತ್ತು. ಹಾಕೋಣಂತ ಬರ್ರಿ ನಾ ಹೆಂಗೆ ರಂಗೋಲಿ ಹಾಕ್ತೀನಿ ಮತ್ತು ಬೇರೆ ಮದರ್ಸ್ ಎಲ್ಲ ಯಾವ ಥರ ರಂಗೋಲಿ ಹಾಕಾಕತ್ತಾರ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತ. ನೋಡ್ಕೊತ ಹೋಗೋಣಂತ ಹೆಂಗೆ ರಂಗೋಲಿ ಹಾಕೋಣಂತ. ನಾನು ಡಾಟ್ ಇಟ್ಟಿದ್ದ ರಂಗೋಲಿ ಹಾಕಾಕತ್ತೀನಿ. ಸ್ವಲ್ಪ ಎಲ್ಲರೂ ಏನಂದ್ರೆ ಚೂಸ್ ಮಾಡ್ಕೊಳ್ದ್ರಕ್ಕೂ ಇರ್ತೈತಲ್ಲ, ನಾನು ಸ್ವಲ್ಪ ಲೆಂದಿ ಅಂದರೆ ದೊಡ್ಡ ಸೈಜಿಂದ ರಂಗೋಲಿನ ಚೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಎಲ್ಲರೂ ಸಣ್ಣ ಸೈಜಿಂದ ಚೂಸ್ ಮಾಡ್ಕೊಂಡಿದ್ರು. ಚಂದ ಹಾಕಿದ್ರು ಎಲ್ಲರೂ. ಯೂಶ್ವಲಿ ಚಂದ ಅಂದ್ರೆ ಫ್ರೀ ಹ್ಯಾಂಡ್ನವರು ಚಂದ ಹಾಕಿದ್ರು, ಡಾಟ್ನವರು ಚಂದ ಹಾಕಿದ್ರು. ನಂದು ಡಾಟ್ ಜಾಸ್ತಿ ಇತ್ತು, 15:8 ಹಿಂಗೇನೋ ಡಾಟ್ ಇತ್ತು. ಸೊ ಡಾಟ್ ಹಾಕಕ್ಕೆ ಟೈಮ್ ಭಾಳ ತೊಗೋತು. ಲಾಸ್ಟ್ ಇನ್ನೇನು ಫ್ಯೂ ಸೆಕೆಂಡ್ಸ್ ಇದ್ದಾಗ ನಂದು ರಂಗೋಲಿ ಹಾಕೋದು ಮುಗಿಸೇನಿ ನಾನು. ಯಾಕಂದ್ರೆ ಅಷ್ಟು ದೊಡ್ಡದಾಗ್ಬಿಟ್ಟಿತ್ತು. ನಾ ಹೇಳಿದೆಲ್ಲ ನಂಗೆ ಭಾಳ ಲಾಂಗ್ ಗ್ಯಾಪ್ ಆಯ್ತು ಯಾವ ಥರ. ಆಮೇಲೆ ರಂಗೋಲಿ ಕಾಂಪಿಟೇಷನ್ನಾಗ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡತ್ತಿದ್ದೆ ನಾನು. ಸೊ ಹಾಗಾಗಿ ನನಗೇನು ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ಸ್ವಲ್ಪ ಸಣ್ಣದು ತೊಗೋಬೇಕಿತ್ತು ಅನ್ಸತಿ ಹಾಕಕ್ಕೆ. ಸೊ ನೋಡಿರಿ ಎಲ್ಲರೂ ಎಷ್ಟು ಮಸ್ತ್ ಸ್ಟಾರ್ಟಪ್ ಮಾಡಾರ. ನಾ ಇನ್ನೂ ಡಾಟ್ಸ ಇಡಕ್ಕೆ ಸ್ಟಾರ್ಟ್ ಮಾಡೀನಿ, ಆದರೂ ಇಲ್ಲ, ಸ್ವಲ್ಪ ಟೈಮ್ ಆದಮೇಲೆ ನನ್ನ ರಂಗೋಲಿ ಹಿಂಗೆ ಕಾಣತೈತೆ ನೋಡಿರಿ. ಮೇ ಬಿ ಕಲರ್ ಕಾಂಬಿನೇಷನ್ ಇನ್ನೂ ಒಂದು ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ನಾನು ಅನ್ನಿಸ್ತು. ಏನೋ ಆಗೈತಿ. ಒಟ್ಟು ಹೇಳಿದೆಲ್ಲ ಫನ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬಂದೇವಿ ಅಂಥೇಳಿ. ಅವು 2 ಬ್ಲೂ ಬದಲಿ ರೆಡ್ ಆಗಬೇಕಾಗಿತ್ತು ಅನ್ನಿಸ್ತೈತಿ ಕಲರ್. ಅಲ್ಲೇನಾಯ್ತು ಅಂತಂದ್ರೆ ಕಲರ್ ಶಾರ್ಟೇಜ್ ಬಂತು. ಸೊ ಹಂಗಾಗಿ ಅವು 2 ಫ್ಲವರ್ನ ಬ್ಲೂ ಮಾಡಿದೆ, ಉಳ್ತಿದ್ದನ್ನು ರೆಡ್ ಮಾಡೀನಿ. ಸೊ ನೋಡಿರಿ ಆಲ್ಮೋಸ್ಟ್ ಆಲ್ ಎಲ್ಲರದು ಇದು ಫೈನಲಿಗೆ ಬಂದೈತಿ ರಂಗೋಲಿ. ನಂದಿನ್ನೂ 70% ಆಗಿಲ್ಲ, ಅಷ್ಟು ಕಮ್ಮಿ
ಆಗೈತಿ ನಂದು. ಯಾಕಂತಂದ್ರೆ ನಾನು ಹೇಳಿದೆ ಅಲ್ಲ ನಿಮ್ಗೆ, ನಾನು ಭಾಳ ದೊಡ್ಡ ರಂಗೋಲಿ ತೊಗೊಂಡ್ಬಿಟ್ಟಿದ್ದೆ ಅಂಥೇಳಿ. ಹಾಗಾಗಿ ಮಕ್ಕಳೆಲ್ಲ ಹಾಲಿಡೇ ಇತ್ತು ಅವರಿಗೆ, ಬಟ್ ಮನ್ಯಾಗ ಅವ್ರು ಒಬ್ಬರೇ ಇರೋಂಗಿಲ್ಲ. ಹಂಗಾಗಿ ಕರ್ಕೊಂಬಂದಿದ್ದೆ ನಾನು ಎಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲರೂ ಪೇರೆಂಟ್ಸು ಅವ್ರವ್ರ ಮಕ್ಕಳನ್ನ ಕರ್ಕೊಂಬಂದಿದ್ರು. ಸೊ ಅವ್ರನ್ನೆಲ್ಲ ಸ್ಕೂಲ್ ಸ್ಟಾಫ್ಸ್ ಎಲ್ಲ ಒಂದು ಕಡೆ ಆಟ ಆಡ್ಸಾತಿದ್ರೆ, ನಾವೆಲ್ಲ ಒಂದು ಸೈಡ್ ಫುಲ್ ರಂಗೋಲಿ ಹಾಕೊತ ಎಂಜಾಯ್ ಮಾಡತ್ತಿದ್ವಿ. ಫೈನಲ್ ಟಚ್ ಕೊಡೋ ಟೈಮ ಬಂತು ನೋಡ್ರಿ. ಎಲ್ಲರೂ ಫೈನಲ್ ಟಚ್ ಕೊಡತ್ತಾರ. ನನ್ನ ರಂಗೋಲಿ ಹೆಂಗಾಗೈತೋ ಗೊತ್ತಿಲ್ಲ, ಎಷ್ಟೋ ಜನ ಮುಗಿಸು ಬಿಟ್ಟಾರ. ನಂದು ಇನ್ನೂ ಒಂದು ಸ್ವಲ್ಪ ಅದ ಹೇಳಿದೆಲ್ಲ, ಲಾಸ್ಟ್ ಫ್ಯೂ ಸೆಕೆಂಡ್ಸ್ ಇದ್ದ ನನ್ನ ರಂಗೋಲಿ ರೆಡಿ ಆಗೈತಿ. ಫೈನಲ್ ರಂಗೋಲಿ ನಂದು ನೋಡ್ರಿ, ಇದು ಹೆಂಗಾಗೈತಿ ಅಂತ ಹೇಳಿ. ಒಂದೆರಡು ಕ್ಲಿಪ್ಸು ನಾನು ನಿಮ್ಮ ಜೊತೆ ಆ್ಯಡ್ ಮಾಡೀನಿ. ಬೇರೆದವರು ಎಲ್ಲ ಎಷ್ಟು ಮಸ್ತ್ ಹಾಕ್ಯಾರ. ಪಿಕಾಕ್, ಲೋಟಸ್, ಫ್ರೀ ಹ್ಯಾಂಡ್ನಾಗ ಸೀನರಿ, ಎಷ್ಟು ಚಂದ ಹಾಕ್ಯಾರ. ಇದು ನಂದು ಚರಿದ ಫ್ರೆಂಡ್ ಅವ್ರ ಅಮ್ಮ ಅಂದ, ಇದು ಚರಿ ಫ್ರೆಂಡ್ ಅವ್ರ ಅಮ್ಮ ಅಂದ. ಅದೇ ಹೇಳಿದಲ್ಲ, ಎಲ್ಲರೂ ಇನ್ನೂ ಯುನೀಕಾಗಿ ಹಾಕ್ಯಾರ. ಭಾಳ ಚೆಂದಾಗಿತ್ತು, ಎಂಜಾಯ್ ಮಾಡಿದ್ವಿ, ಫನ್ ಮಾಡಿದ್ವಿ. ಸೊ ರಂಗೋಲಿ ಕಾಂಪಿಟೇಷನ್ ಮುಗಿದ್ಮೇಲೆ ನಾವು ಫುಡ್ ಕುಕ್ ವಿದೌಟ್ ಫೈಯರ್ಗೆ ಹೋದ್ವಿ ನೋಡ್ರಿ. ಫೈನಲ್ ನಂದು ಕ್ಲಿಪ್ಸ್ ಆ್ಯಡ್ ಮಾಡೀನಿ ಇಲ್ಲಿ ನಾನು. ಸೊ ಬರ್ರಿ ಈಗ ನೆಕ್ಸ್ಟ್ ನಾವು ಕುಕ್ ವಿತೌಟ್ ಫೈಯರ್ ಕಾಂಪಿಟೇಷನ್ ನಡೆಯೋ ಕಡೆ ಹೋಗೋನು. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಬಂದ್ವಿ ನಾವು. ಅಲ್ಲಿ ಬಂದಮೇಲೆ ನಮಗೆಲ್ಲ ಪೊಸಿಷನ್ ಕೊಟ್ಟು ಕ್ಲಾಸ್ ಟೀಚರ್ಸ್, ಸ್ಕೂಲ್ ಟೀಚರ್ಸ್ ಇಲ್ಲೂ ಜಡ್ಜಸ್ನ ವೆಲ್ಕಮ್ ಮಾಡಿಕೊಂಡ್ರು, ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು. ಆಮೇಲೆ ಅದರದ್ದೇ ಆದಂಥ ಒಂದಿಷ್ಟು ರೂಲ್ಸ್ ಇದು, ಅದನ್ನು ಹೇಳಿದರು. ಕಟಿಂಗ್ ಸ್ಕಿಲ್ ನೋಡ್ತೀವಿ, ಟೇಸ್ಟ್ ನೋಡ್ತೀವಿ, ಮತ್ತು ಪ್ರೆಸೆಂಟೇಷನ್ ನೋಡ್ತೀವಿ ನಿಮ್ದು ಅಂತ ಹೇಳಿದರು. ಅದೇ ಹೇಳಿದೆಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನು ಇರ್ತೈತಿ ಅದನ್ನು ಎಲ್ಲ ಹೇಳಿದರು. ಇಲ್ಲೂ ಕೂಡ ನಮ್ಗೆ 1 hour ಟೈಮ್ ಕೊಟ್ಟಿದ್ರು. ನಾನು 3 ಡಿಶ್ ಮಾಡಿದ್ದೆ ಇದ್ರೊಳಗೆ. ಒಂದು ಹಸಿ ಅವಲಕ್ಕಿ, ಇನ್ನೊಂದು ಘೀ ಲಡ್ಡು, ಆಮೇಲೆ ಮಿಂಟ್ ಮೊಜಿಟೋ ಮಾಡಿದ್ದೆ. ನಂದು ಪರ್ಟಿಕ್ಯುಲರ್ದು ಅಡ್ಗೆ ಚಾನಲ್ನಾಗ, ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್ನಾಗ ನಾವು ಆಲ್ರೆಡಿ ಹಸಿ ಅವಲಕ್ಕಿ ಮತ್ತು ಘೀ ಲಡ್ಡುದ ವಿಡಿಯೋನ ಅಪ್ಲೋಡ್ ಮಾಡೀನಿ, ಹೋಗಿ ನೋಡ್ಕೊಂಡು ಬರ್ರಿ. ಟೇಸ್ಟ್ ಮಾತ್ರ ಭಾರಿ ಮಸ್ತಾಗಿತ್ತು. ಇನ್ನೊಂದು ಏನಂತಂದ್ರೆ, ನಾವು ಮಾಡಬೇಕಾದ್ರೆ ಟೇಸ್ಟ್ ಮಾಡುವಂಗಿರಲಿಲ್ಲ. ಒಂದು ಅಂದಾಜು ಮೇಲನ ಎಲ್ಲ ಹಾಕಬೇಕಿತ್ತು. ನಾವು ಟೇಸ್ಟ್ ಮಾಡಿ ಹಾಕೋಂಗಿರಲಿಲ್ಲ, ಅದು ಕೂಡ ರೂಲ್ಸ್ ಇತ್ತು. ಸೊ ಆದ್ರೂ ಕೂಡ ಮಸ್ತಾಗಿ ಬಂದಿತ್ತು ಅವಲಕ್ಕಿ. ಲಡ್ಡು ಕೂಡ ಭಾರಿ ಮಸ್ತಾಗಿತ್ತು. ಮನೆಗೆ ಬಂದಮೇಲೆ ಮನ್ಯಾಗೂ ಮತ್ತು ಇನ್ನೊಂದು ಸಲನೂ ನಾನು ಮಾಡಿದೆ. ಸೊ ಟೀಚರ್ಸ ಫನ್ ಮಾಡ್ಕೊತಾನೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳತ್ತಾರ. ಬರೀ ಕಟಿಂಗ್, ಚಾಪಿಂಗ್ ಗಿಪಿಂಗ್ ಏನೇನು ಮಾಡ್ತೀನಿ, ಹೆಂಗೆಲ್ಲ ಮಾಡ್ತೀನಿ ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣಂತೆ. ಸೊ ಫೈನಲಿ ನಮ್ದು ಟೈಮ್ ಸ್ಟಾರ್ಟ್ ಆಯ್ತು. ನಮಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರು, ಯಾವ ಒಂದು ಕೆಲಸನೂ ಮನೆಯಿಂದ ಮಾಡ್ಕೊಂಡು ಬರೋಂಗಿಲ್ಲ. ಸೊ ಗಿಟಿಂಗ್ ಆಯ್ತು, ಏನೋ ಆಯ್ತು, ಮಾಡ್ಕೊಂಡು ಬರೋಂಗಿಲ್ಲ. A to Z ಏನೈತಿ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನೋಡ್ರಿ, ಎಲ್ಲರೂ ಅವ್ರವ್ರ ಸ್ಕಿಲ್ನ ತೋರಿಸ್ಕೊಳತ್ತಾರ. ಚಾಪ್ ಮಾಡೋದ, ಗಾರ್ನಿಷ್ ಮಾಡೋದು ಎಲ್ಲ ಕೂಡ ಭಾರಿ ಫನ್ ಆ್ಯಂಡ್ ಮಸ್ತ್ ಅಂದ್ರೆ ಮಸ್ತ್ ಫನ್ ಮಾಡಿದ್ವಿ ನಾವು. ಖರೆ ಆ್ಯಕ್ಚುಲಿ ಎಲ್ಲರೂ ಅವ್ರವ್ರದ್ದು ಕೆಲ್ಸದಾಗ ಮಗ್ನಾಗ್ಯಾರ, ಮಜಾ ಮಾಡ್ಕೊತ ಮಾಡಿದ್ವಿ. ಮನೆಯೊಳಗೆ ಒಂಥರ ಡಿಫ್ರೆಂಟ್ ಇರ್ತೈತೆ ಅಡುಗೆ ಮಾಡೋದು. ಈ ಥರ ಕಾಂಪಿಟೇಷನ್ನಾಗ ಪಾರ್ಟಿಸಿಪೇಟ್ ಮಾಡೋದು ಒಂಥರ ಡಿಫ್ರೆಂಟ್ ಇರ್ತೈತಿ. ಬಟ್ ಆದರೂ ಎಲ್ಲರೂ ಎಂಜಾಯ್ ಮಾಡತ್ತಾರ. ಎಲ್ಲರೂ ವೆರೈಟೀಸ್ ಆಫ್ ಮಾಡಿದ್ರು. ಅಂದರೆ ಫೈಯರ್ ಇಲ್ಲಾರ್ದನ ಫುಡ್ ಎಷ್ಟು ವೆರೈಟೀಸ್ ಇರ್ತಾವೆ ಅನ್ನೋದು ಕೂಡ ಇಂಟ್ರೊಡ್ಯೂಸ್ ಆದಂಗೆ ಆತ. ಭಾರಿ ಮಸ್ತ್ ಆಯ್ತು ಕಾಂಪಿಟೇಷನ್. ಅದು ಕಾಂಪಿಟೇಷನ್ ಅಂತ ಹೇಳೋಂಗೇ ಇರಲಿಲ್ಲ, ಒಂಥರ ಫನ್ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗಿತ್ತು. ಭಾರಿ ಮಸ್ತ್ ಆಯ್ತು. ಎಲ್ಲರೂ ನೋಡ್ರಿ ಎಷ್ಟು ಯುನೀಕ್ ಆದಂಥ, ಒಬ್ಬರದು ರಿಪಿಟೇಷನ್ ಇರಲಿಲ್ಲ. ಸುಮಾರು ಒಂದು 30 ಮೆಂಬರ್ಸ್ವರೆಗೂ ಪಾರ್ಟಿಸಿಪೇಟ್ ಮಾಡಿದ್ರು. ಯಾರ್ದು ಒಬ್ಬರದು ರಿಪಿಟೇಷನ್ ಇರಲಿಲ್ಲ, ಎಲ್ಲರದು ಡಿಫ್ರೆಂಟ್ ಇತ್ತು. ಮತ್ತು 1 hour ಟೈಮ್ ಏನಿತ್ತಲ್ಲ, ಅದರೊಳಗೆ ಎಲ್ಲರೂ ಮ್ಯಾಕ್ಸಿಮಮ್ ಅಂದ್ರೆ 4 to 5 ಅಡುಗೆ ಮಾಡಿದರು. 3 to ಎಲ್ಲರೂ ಅಂದ್ರೆ ಶಾರ್ಟ್ ಟೈಮ್ನಾಗ ನೋಡ್ರಿ. ಮತ್ತು A to Z ಕೆಲಸ ಎಲ್ಲ ಅಲ್ಲೇ ಮಾಡಬೇಕಿತ್ತು. ನಾನು ಕೂಡ ಚಾಪಿಂಗ್ ಮಾಡತ್ತೀನಿ ನೋಡ್ರಿ. ನಾನು ಮಾಡಿದ್ದು 3 ಅಡುಗೆ, ಆದ್ರೆ ಆಲ್ಮೋಸ್ಟ್ ಆಲ್ ಅರ್ಧ ಅಡುಗೆ ಮನೆನ ಒಯ್ದಂಗಿತ್ತು. ಮಮ್ಮಿನೂ ಮನ್ಯಾಗ ಬೈಯಾತಿದ್ರು, ಏನದು ಎಷ್ಟು ಸಾಮಾನು ಒಯ್ಯಾತಿ ಅಂಥೇಳಿ. ಬಟ್ ಬೇಕಲ್ಲ, ಒಂದು ಕಡಿಮೆ ಆದರೂ ನಡೆಯಂಗಿಲ್ಲ. ಮತ್ತು ಪ್ರೆಸೆಂಟೇಷನು ಅಷ್ಟು ಚಲೋತ್ನಂಗೆ ಬರಬೇಕು. ಹಾಗಾಗಿ ಏನೇನು ಸರಿ ಇತ್ತು ಎಲ್ಲ ಒಯ್ದಿದ್ದೆ. ಒಂದು 3 ಬ್ಯಾಗ್ ಏನೋ ಆಗಿದ್ವು, ನಾನು 3-4 ಬ್ಯಾಗ್ ಏನೋ ಆಗಿದ್ದು, ಅಷ್ಟಕ್ಕೊಂದು ಸಾಮಾನು ಒಯ್ದಿದ್ದೆ ನಾನು. ಬಟ್ ಚಲೋ ಬಂದಿತ್ತು ಔಟ್ಪುಟ್. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಹಸಿ ಅವಲಕ್ಕಿ, ಸ್ವೀಟ್ ಘೀ ಲಡ್ಡು, ಆಮೇಲೆ ಕೋಲ್ಡ್ ಡ್ರಿಂಕ್, ಮಿಂಟ್ ಮೊಜಿಟೋ. ಎಲ್ಲರೂ ನೋಡಿ ಎಷ್ಟು ಎಕ್ಸೈಟ್ ಆಗ್ಯಾರ. ಫೈನಲಿ ಎಲ್ಲರದು ಟೈಮ್ ಅಪ್ ಆಗಿ, ರೆಡಿಯಾಗಿ, ಡೆಕೋರೇಟ್ ಆಗಿ, ಪ್ಲೇಟಿಂಗ್ ಎಲ್ಲ ಸರ್ವ್ ಮಾಡಿದ್ರು. ಎಷ್ಟು ಯುನೀಕ್ ನೋಡಿರಿ. ಎಲ್ಲರೂ 2-2, 3-3, 4-4 ಅಡುಗೆ ಮಾಡ್ಯಾರ. ಹಿಂಗೂ ಮಾಡ್ಬೋದಲ್ಲ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಆಯಿತು. ಫನ್ನೂ ಆಯ್ತು.
ಟೇಸ್ಟ್ ಎಲ್ಲಾರ್ದೂ ಟೇಸ್ಟ್ ಮಾಡಿದರು. ಲಾಸ್ಟಿಗೆ ನಮಗೂ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಟೇಸ್ಟ್ ಮಾಡೋಕ್ಕೆ ಆಪ್ಷನ್ ಇತ್ತು. ಎಲ್ಲರೂ ಯೂನೀಕಾಗಿ ಮಾಡಿದ್ರು, ಎಲ್ಲರೂ ಮಸ್ತ್ ಮಾಡಿದ್ರು. ಟೇಸ್ಟ್ ಎಲ್ಲರದು ಡಿಫ್ರೆಂಟ್ ಇತ್ತು. ಮನ್ಯಾಗನ ನೋಡ್ರಿ ಒಬ್ರು ಬಿಟ್ಟು ಇನ್ನೊಬ್ರು ಅಡುಗೆ ಮಾಡಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಯ್ತೈತಿ. ಬಟ್ ಹಿಂಗೆ ಹೊರಗಡೆ ಇದ್ದಾಗ ಈ ಥರ ಟೇಸ್ಟ್ ಮಾಡೋದು ಅದೂ ಒಂಥರ ಏನು ಹೇಳ್ಬೇಕು, ಟೇಸ್ಟ್ ಬಡ್ಸ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಯೂನಿಕ್ ಟೇಸ್ಟ್ನ ಟ್ರೈ ಮಾಡ್ದಂಗೆ ಆಯ್ತು. ಫೈನಲ್ ಆಗಿ ಕಾಂಪಿಟೇಷನ್ ಎಂಡ್ ಆಯಿತು. ಮತ್ತು ಇನ್ನೊಂದು ಹೇಳ್ತೇನೆಂದ್ರೆ ಯಾವುದ್ರದ್ದು ರಿಸಲ್ಟ್ ಹೇಳಿಲ್ಲ, ಎಲ್ಲ ಆ್ಯನ್ವಲ್ ಡೇ ದಿನನ ಹೇಳ್ತಾರಂತ. ಸೊ ಅದನ್ನು ಕೂಡ ನಾನು ನಿಮ್ಗೆ ಲಾಗ್ನಾಗ ಶೇರ್ ಮಾಡ್ಕೋತೀನಿ. ನಾನು ಮಾಡಿದ್ದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಂದು ಕಂಪ್ಲೀಟ್ ಆಗೈತಿ, ಜಸ್ಟ್ ಫಾರ್ ಕ್ಲೀನಿಂಗ್ ಮಾಡತ್ತಿದ್ದೆ. ಸೊ ನಾನು ಮಾಡಿದ್ದ ಡಿಶ್ಶಿಂದ ಫೋಟೋಸ್ನ ಕ್ಲಿಪ್ಸ್ನ ನಿಮ್ಮ ಜೊತೆ ನಾನು ಲಾಸ್ಟಿಗೆ ಶೇರ್ ಮಾಡ್ಕೋತೀನಿ. ಈ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು ಮಾಡಿದಂಥ ಅಡ್ಗೆನ ನಾನು ಯೂಟ್ಯೂಬ್ ತಿನಿಸು ಕಟ್ಟೆ ಚಾನಲ್ದಾಗ ಹಾಕೀನಿ, ಅಲ್ಲಿ ಹೋಗಿ ನೋಡಿ ನೀವು ಟ್ರೈ ಮಾಡಿರಿ. ಅಲ್ಲೂ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂಥೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ನೋಡ್ರಿ ನಂದು ಕಾಂಪಿಟೇಷನದ್ದು ಲಾಗ್. ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ಸ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.